ನೀವೇನಾದ್ರೂ ಬ್ಲಾಗಿಂಗ್ ಮಾಡ್ತಿದ್ದೀರಾ ಅಂತಂದ್ರೆ, ಸೊ ನೀವು ಹಾಕುವಂತ ಪೋಸ್ಟ್‌ಗಳು ಗೂಗಲ್‌ನಲ್ಲಿ ಸರ್ಚ್ ಮಾಡಿದ್ರು ಕೂಡ ಬರ್ತಾ ಇಲ್ಲ ಅಂತಂದ್ರೆ, ಸೊ ಆ ಪೋಸ್ಟ್‌ಗಳು ಇಂಡೆಕ್ಸ್ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೀವು ಹಾಕುವಂತ ಪೋಸ್ಟ್‌ಗಳು ಗೂಗಲ್‌ನಲ್ಲಿ ಬೇಗ ಇಂಡೆಕ್ಸ್ ಆಗ್ಬೇಕು ಅಂತಂದ್ರೆ, ನಾವು ಏನೇನೆಲ್ಲ ಮಾಡ್ಬೇಕು ಅನ್ನೋದನ್ನ ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ ಸ್ಟೆಪ್ಸ್‌ಗಳನ್ನ ನಾನು ಎಕ್ಸ್‌ಪ್ಲೇನ್ ಮಾಡ್ತೀನಿ. ಸೊ ಆ ಸ್ಟೆಪ್ಸ್‌ಗಳನ್ನ ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ, ನಿಮ್ಮ ಒಂದು ಏನ್ ಹಾಕ್ತಿರೋಂಥ ಪೋಸ್ಟ್‌ಗಳು ಗೂಗಲಲ್ಲಿ ಸರ್ಚ್ ಮಾಡಿದ್ರಿ ಅಂತಂದ್ರೆ ಇಂಪ್ರೆಷನ್ಸ್ ಕೂಡ ಬರುತ್ತೆ. ಸೊ ರ್ಯಾಂಕಿಂಗ್ ಆಯ್ತು ಅಂತಂದ್ರೆ ಕ್ಲಿಕ್ಸ್ ಕೂಡ ಬರುತ್ತೆ. ಹಾಗಂತಂದ್ರೆ ಈ ಒಂದು ಸ್ಟೆಪ್ಸ್‌ಗಳು ಏನೇನು? ಮತ್ತೆ ಯಾವ ತರ ಮಾಡ್ಬೇಕು ಅನ್ನೋದನ್ನ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ಚಾನೆಲ್‌ಗೆ ಹೊಸದಾಗಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬ್ಲಾಗ್‌ಗೆ ಜಾಸ್ತಿ ಟ್ರಾಫಿಕ್ ಬರ್ಬೇಕು ಅಂತಂದ್ರೆ ನೀವು ಹಾಕುವಂತ ಪೋಸ್ಟ್‌ಗಳು ಗೂಗಲಲ್ಲಿ ಇಂಡೆಕ್ಸ್ ಆಗೋದು ಅಷ್ಟೇ ಮುಖ್ಯ ಆಗಿರುತ್ತೆ. ಸೊ ಇಂಡೆಕ್ಸ್ ಇಲ್ಲ ಅಂತಂದ್ರೆ 100% ಆಗಿ ನಿಮ್ಮ ಬ್ಲಾಗ್ ಸರ್ಚ್ ಮಾಡಿದ್ರೂ ಕೂಡ ಸಿಗಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋ ನಿಮ್ ಮುಂದೆ. ಸೊ ಮೊದಲಿಗೆ ಬರೋದು ಏನಂತಂದ್ರೆ ಸೈಟ್ ಮ್ಯಾಪ್. ಸೊ ನಿಮ್ಮ ಒಂದು ಬ್ಲಾಗ್‌ದು ಸೈಟ್ ಮ್ಯಾಪ್ ಏನಿರುತ್ತೆ ಅದನ್ನ ಗೂಗಲ್ ಸರ್ಚ್ ಕನ್ಸೋಲ್ ಅಲ್ಲಿ ಹಾಕಿರ್ಬೇಕಾಗತ್ತೆ. ಸೊ ಇದು ಸಿಂಪಲ್ ಮೆಥಡ್ ಏನಂತಂದ್ರೆ ನೀವು ರಾಂಕ್ ಮ್ಯಾಥ್ ಎಸ್‌ಇಒ ಯೂಸ್ ಮಾಡ್ತಿದ್ರಿ ಅಂತಂದ್ರೆ ಸೊ ಆಟೋಮ್ಯಾಟಿಕಲಿ ಇದು ಸೈಟ್ ಮ್ಯಾಪ್ ಅನ್ನ ಜನರೇಟ್ ಮಾಡ್ಬಿಟ್ಟು ಕೊಡುತ್ತೆ. ಸೊ ಆಟೋಮ್ಯಾಟಿಕಲಿ ಲಿಂಕ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಈ ಲಿಂಕ್ ಆಗಿಲ್ಲ ಅಂತಂದ್ರೆ ನೀವು ಹೋಗ್ಬಿಟ್ಟು ನಿಮ್ಮ ಒಂದು ಸರ್ಚ್ ಕನ್ಸೋಲ್ ಅಲ್ಲಿ ಸೈಟ್ ಮ್ಯಾಪ್ ಅನ್ನ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ನೋಡ್ಬೋದು ನಾನು ನನ್ನ ಒಂದು ವೆಬ್‌ಸೈಟ್‌ದು ಅಥವಾ ನನ್ನ ಒಂದು ಬ್ಲಾಗ್‌ದು ಗೂಗಲ್ ಸರ್ಚ್ ಕನ್ಸೋಲ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಸೈಟ್ ಮ್ಯಾಪ್ ಯಾವ ತರ ಹಾಕೋದು ಅನ್ನೋದನ್ನ ನಿಮಗೊಂದು ತೋರಿಸ್ತೀನಿ. ಸೊ ಸೈಟ್ ಮ್ಯಾಪ್ಸ್ ಅಂತ ಇಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಇಲ್ಲಿ ನೋಡ್ಬೋದು ನಾನು ಆಲ್ರೆಡಿ ಇಷ್ಟು ಸೈಟ್ ಮ್ಯಾಪ್ಸ್‌ಗಳನ್ನ ಹಾಕಿದ್ದೀನಿ. ಸೊ ಫುಲ್ ಕ್ಯಾಟಗರೀಸ್ ಒಂದು ಸೈಟ್ ಮ್ಯಾಪ್ ಹಾಕಿದ್ದೀನಿ. ಪೋಸ್ಟ್‌ದು ಒಂದು ಕ್ಯಾಟಗರಿ ಹಾಕಿದ್ದೀನಿ. ಕಂಪ್ಲೀಟ್ ವೆಬ್‌ಸೈಟ್‌ದೊಂದು ಸೈಟ್ ಮ್ಯಾಪ್ ಅನ್ನ ಹಾಕಿದ್ದೀನಿ. ಸೊ ಈ ತರ ನೀವು ಸೈಟ್ ಮ್ಯಾಪ್ಸ್‌ಗಳನ್ನ ಹಾಕೋಬಹುದು. ಬೇಕಂದ್ರೆ ಈ ವಿಡಿಯೋ ಅಲ್ಲಿ ನಾನು ಹಾಕಿರುವಂತಹ ಅಷ್ಟು ಸೈಟ್ ಮ್ಯಾಪ್‌ಗಳನ್ನ ನೋಡ್ಕೊಂಡು ನೀವು ಸೈಟ್ ಮ್ಯಾಪ್ ಅನ್ನ ಇಲ್ಲಿ ಸಬ್ಮಿಟ್ ಮಾಡ್ಬೋದು. ಸೊ ಸಿಂಪಲ್ ಆಗಿ URL ಕಾಪಿ ಮಾಡಿದ್ರಿ ಅಂತಂದ್ರೆ, ಸೊ ಅದು ಸಬ್ಮಿಟ್ ಕೊಟ್ರಿ ಅಂದ್ರೆ ಆಟೋಮ್ಯಾಟಿಕಲಿ ಸಕ್ಸಸ್ ಬರುತ್ತೆ. ಸೊ ಹಾಕಿದ ಕೂಡಲೇ ಕೆಲವೊಂದ್ ಸಾರಿ ಸಕ್ಸಸ್ ಬರಲ್ಲ. ಸ್ವಲ್ಪ ದಿವಸ ಒಂದು 24 ಅವರ್ಸ್ ಅನ್ನ ವೇಟ್ ಮಾಡಿ ಆಮೇಲೆ ಸಕ್ಸಸ್ ಬಂದ್ರು ಬರುತ್ತೆ. ಸೊ ನೆಕ್ಸ್ಟ್ ಬರೋದೇನಪ್ಪಾ ಅಂತಂದ್ರೆ ನೀವು ಹಾಕೋ ಅಂತ ವೆಬ್‌ಸೈಟ್ ಹತ್ರ ಅಂತಂದ್ರೆ ಸೊ ನೀವೇನ್ ಮಾಡ್ಬೇಕಂತಂದ್ರೆ ಬೇಗ ಇಂಡೆಕ್ಸ್ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನೀವು ಹಾಕುವಂತ ಪೋಸ್ಟ್? ಸೊ ಸಿಂಪಲ್ ಒಂದೇ ಒಂದು ಆಪ್ಷನ್ಸ್ ಇರುತ್ತೆ. ಏನ್ ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಸೊ ನೀವು ಹಾಕುವಂತ ಒಂದು ವೆಬ್‌ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಅಂದ್ರೆ ನನ್ನ ಒಂದು ವೆಬ್‌ಸೈಟ್ ಅನ್ನ ಓಪನ್ ಮಾಡ್ಕೋತೀನಿ ನಾನು. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ಹಾಕಿರುವಂತ ಪೋಸ್ಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಅದರ ಒಂದು URL ಏನಿದೆ ಅದನ್ನ ಕಾಪಿ ಮಾಡ್ಕೊಳ್ಳಿ. ಸೊ ಸಿಂಪಲ್ ಕಾಪಿ ಮಾಡ್ಕೊಂಡಾದ್ಮೇಲೆ ತಿರ್ಗಾ ಮತ್ತೆ ಇಲ್ಲಿ ಬನ್ನಿ. ಇದಾದ ಮೇಲೆ ನೀವು ಇಲ್ಲಿ ನೋಡ್ಬೋದು URL ಇನ್ಸ್ಪೆಕ್ಷನ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಅದನ್ನ ಇಲ್ಲಿ ಸಿಂಪಲ್ ಆಗಿ ಪೇಸ್ಟ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಗೂಗಲ್ ಅಲ್ಲಿ ನಿಮ್ಮ ಒಂದು ಸೈಟ್ ಇದೆಯಾ ಇಲ್ವಾ ಅನ್ನೋದನ್ನ ತೋರಿಸುತ್ತೆ. ಸೊ ಇಲ್ಲಿ ನೋಡ್ಬೋದು URL ಈಸ್ ಆನ್ ಗೂಗಲ್ ಬಟ್ ಹ್ಯಾವ್ ಇಶ್ಯೂಸ್ ಅಂತ ಬರ್ತಾ ಇದೆ. ಸೊ ಗೂಗಲ್ ಅಲ್ಲಿ ಆಲ್ರೆಡಿ URL ಇದೆ. ಬಟ್ ಏನಂತಂದ್ರೆ ಇಶ್ಯೂಸ್ ಅಂತ ಬರ್ತಾ ಇದೆ. ಸೊ ಏನ್ ಇಶ್ಯೂಸ್ ಇದೆ? ಸೊ ಜಾಬ್ ಪೋಸ್ಟಿಂಗ್ ಅಲ್ಲಿ ಇಶ್ಯೂ ಇದೆ. ಸೊ ಆ ಇಶ್ಯೂ ಕೂಡ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ಗ ಗೂಗಲ್ ಅಲ್ಲಿ ಇಲ್ಲ ಅಂತಂದ್ರೆ ನಿಮ್ಗೆ ಏನಂತಂದ್ರೆ URL ಈಸ್ ನಾಟ್ ಇನ್ ಗೂಗಲ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ರಿಕ್ವೆಸ್ಟ್ ಇಂಡೆಕ್ಸಿಂಗ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ. ಡೈರೆಕ್ಟ್ ಆಗಿ ಅದು ಟೆಸ್ಟಿಂಗ್ ಆಗತ್ತೆ. ಆಟೋಮ್ಯಾಟಿಕಲಿ ರಿಕ್ವೆಸ್ಟ್ ಹೋಗುತ್ತೆ ಗೂಗಲ್‌ಗೆ. ಸೊ ಗೂಗಲ್ ಇಂದ ಡೈರೆಕ್ಟ್ ಆಗಿ ಏನಾಗುತ್ತೆ ಅಂತಂದ್ರೆ ಇಂಡೆಕ್ಸ್ ಆಗೋದಕ್ಕೆ ಶುರು ಆಗುತ್ತೆ. ವಿತಿನ್ 1 ಅವರ್ ಅಥವಾ 2 ಅವರ್ ಅಲ್ಲಿ ನಿಮ್ಮ ಒಂದು ಲಿಂಕ್ ಏನಿರುತ್ತೆ ಅಂತಂದ್ರೆ ಪೋಸ್ಟ್‌ದು ಲಿಂಕ್ ಏನಿರುತ್ತೆ, ನೀವು ಗೂಗಲ್ ಸರ್ಚ್ ಮಾಡಿದಾಗ ಅದು ಇಂಡೆಕ್ಸ್ ತೋರಿಸುತ್ತೆ. ಸೊ ಸಿಂಪಲ್ ಆಗಿ ನೀವೇನ್ ಮಾಡೋದಪ್ಪಾ ಅಂತಂದ್ರೆ, ಈ ರೀತಿಯಾಗಿ ಸಿಂಪಲ್ ಆಗಿ ನಿಮ್ಮ ಒಂದು ವೆಬ್‌ಸೈಟ್ ಅಥವಾ ಬ್ಲಾಗ್ ಪೋಸ್ಟ್‌ದು ನೀವು ಡೈರೆಕ್ಟ್ ಆಗಿ ಇಂಡೆಕ್ಸಿಂಗ್‌ಗೆ ಹಾಕಬಹುದು. ಇಲ್ಲಿ ನೋಡ್ಬೋದು ಇಂಡೆಕ್ಸಿಂಗ್ ರಿಕ್ವೆಸ್ಟೆಡ್ ಅಂತ ಬರ್ತಾ ಇದೆ. ಸೊ ಈ ರೀತಿ ಬಂತಂದ್ರೆ ಆಟೋಮ್ಯಾಟಿಕಲಿ ನಿಮ್ಗೆ ಏನಾಗತ್ತೆ ಅಂತಂದ್ರೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಸೊ ಸಿಂಪಲ್ ಅಂತ ಹೇಳ್ಬೋದು. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.